ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ನಾನು ಮಾದೇವಪ್ಪ ಯಲ್ಲಪ್ಪ ಹೊನ್ನ ಕಸ್ತೂರಿ, ಪರಮ ಪೂಜ್ಯ ಹವಾಮಲ್ಲಿನಾಥರ ಭವಿಷ್ಯಲಿಂಗ ಆಶ್ರಮ, ಮನಗೂಳಿ ತಾಲೂಕು ಬಸವನ ಬಾಗೇವಾಡಿ, ಜಿಲ್ಲಾ ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣಾರ್ಥಿಗಳು. ಇಂದು ನಾನು ಮಾಯೆ ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದೇನೆ. ಬುದ್ಧಿ ಇಲ್ಲದವರು ಮಾಯೆ ಸರ್ವಸ್ವವೆಂದು ಹೀನ ಸ್ಥಿತಿಯಲ್ಲಿಯೇ ಅವರು ಬದುಕುತ್ತಾರೆ ಮತ್ತು ಲಯವಾಗುತ್ತಾರೆ. ಆಸೆ ಆಮಿಷಗಳಿಗೆ ಅವರು ಬಲಿಯಾಗುತ್ತಾರೆ. ಅತಿ ಆಸೆ ಮಾಡಿ ಮಾಯೆ ಸರ್ವಸ್ವವೆಂದು ಬಗೆಯುತ್ತಾರೆ. ಅದಕ್ಕಾಗಿ ವಿಶ್ವಗುರು ಅನ್ನಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಹೇಳುತ್ತಾರೆ, ನಾನೊಂದು ನೆನೆದೊಡೆ ತಾನೊಂದು ನೆನೆಯುವುದು, ನಾನಿತ್ತ ಎಳೆದಡೆ ತಾನತ್ತ ಎಳೆಯುವುದು, ತಾ ಬೇರೆ ಎನ್ನ ಬಳಲಿಸಿ ಕಾಡಿತ್ತು, ತಾ ಬೇರೆ ಎನ್ನ ಬಳಲಿಸಿ ಕಾಡಿತ್ತು, ಕೂಡಲ ಸಂಗನ ಕೂಡಿಯ ನಂದಡೆ ತಾ ಎನ್ನ ಮಂಪುಗೆಡಿಸಿತ್ತು, ಮಾಯೆ ಕೂಡಲ ಸಂಗಮ ದೇವ. ಆ ಮಾಯೆ ಮಾಟಕ್ಕೆ ನೋಟಕ್ಕೆ ಸೋಲದವರು ಯಾರೂ ಇಲ್ಲ. ಎಲ್ಲರೂ ಸೋತವರೇ, ಎಲ್ಲರೂ ಕಾಲು ಜಾರಿದವರೇ. ಯಾವ ರೀತಿಯಾಗಿ ಹಾವಿಸಿಗೆ ಮೇಲೆ ಕಾಲು ಇಟ್ಟಾಗ ಕಾಲು ಜಾರುತ್ತದೆಯೋ ಹಾಗೆ ಎಲ್ಲರೂ ಕಾಲು ಜಾರಿದವರೇ. ಕಾಲು ಜಾರದವರು ಯಾರಿದ್ದಾರೆ? ಅದಕ್ಕಾಗಿ ಸೀತೆಯನ್ನು ಕಂಡು ರಾವಣ ಸೋತ, ವಿಶ್ವಾಮಿತ್ರ ಮೇನಕೆಯನ್ನು ಕಂಡು ಸೋತ, ತನ್ನ ತಪಸ್ಸೆ ಭಂಗ ಮಾಡಿಕೊಂಡ. ಆದ್ದರಿಂದ ನಮ್ಮ ಇಂದ್ರಿಯಗಳು, ನಮ್ಮ ಮನಸ್ಸು, ನಮ್ಮ ಶರೀರ ಆ ಮಾಯೆ ಬೆನ್ನು ಹತ್ತಿ ಹಂಬಲಿಸಿ ಆ ವಿಷಯಾಸಕ್ತಿಗಳಿಗೆ ಜೀವಿಗಳು ಕಚ್ಚಾಡುತ್ತಾರೆ, ಬಡಿದಾಡುತ್ತಾರೆ. ಅದುವೇ ಹೆಣ್ಣು ಮಣ್ಣು ಹಣ್ಣು. ಮಣ್ಣಿಗಾಗಿ ಕೊಲೆ ಸುಲಿಗೆ ನಡೆಯುತ್ತವೆ. ಒಂದು ಅಣ್ಣ ತಮ್ಮರ ಪಾಲಾಗಲಿ ಅಥವಾ ಮಗ್ಗಲು ಇದ್ದವರು ಒಡ್ಡ ಹರಗುವುದಾಗಲಿ, ಹೀಗೆ ಬಾಂದಿನಲ್ಲಿ ಕಚ್ಚಾಡಿ ಎಷ್ಟೋ ಉದಾಹರಣೆಗಳು ಬಡದಾಡಿ ಸತ್ತಿದ್ದಾರೆ. ಆದ್ದರಿಂದ ಅಲ್ಲಮ ಪ್ರಭುಗಳು ಒಂದು ವಚನದಲ್ಲಿ ಹೇಳುತ್ತಾರೆ, ಸಂಸಾರವೆಂಬ ಹೆಣ ಬಿದ್ದಡೆ ತಿನಬಂದ ನಾಯಿ ಜಗಳ ನೋಡಿರಿ. ಸಂಸಾರವೆಂಬ ಹೆಣ ಬಿದ್ದಡೆ ತಿನಬಂದ ನಾಯಿ ಜಗಳ ನೋಡಿರಿ. ನಾಯಿ ಜಗಳವ ನೋಡಿ ಹೆಣ ಎದ್ದು ನಗುತ್ತಿದೆ, ಗುಹೇಶ್ವರನೆಂಬ ಲಿಂಗ ಅಲ್ಲಿಲ್ಲ ಕಾಣಿರಿ. ಹೀಗೆ ಈ ಜೀವಿಗಳು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳಿಗೆ ಬಡದಾಡುತ್ತವೆ. ಪಂಚೇಂದ್ರಿಯಗಳಿಂದ ಅವು ಭೋಗಿಸಲು ಮುಂದಾಗುತ್ತವೆ. ಆದರೆ ಆ ಸಂಸಾರ ಎಂಬ ಹೆಣ ಇವರನ್ನು ನೋಡಿ ನಗುತ್ತದೆ. ಅಂದರೆ ಇವು ನಾಯಿಗಳು ಇದ್ದಂತೆ ಜೀವಿಗಳು. ಆದ್ದರಿಂದ ನಾವು ವಿಷಯ ವಾಸನೆಗಳಿಗೆ, ಶಬ್ದಾದಿಗಳಿಗೆ ಬೆನ್ನು ಹತ್ತಬಾರದು. ಅದಕ್ಕಾಗಿ ನಾವು ಸಂತೋಷದಿಂದ ನೆಮ್ಮದಿಯಿಂದ ಇರಬೇಕಾದರೆ ನಾವು ಇದ್ದುದರಲ್ಲೇ ಆನಂದ ಪಡಬೇಕು, ಸಂತೋಷ ಪಡಬೇಕು. ಆ ಹೆಣ್ಣು ಮಾಯೆಯೆಂದು ಅರ್ಧಮರ್ಧ ಪಂಡಿತರು ದೂರೀಕರಿಸುತ್ತಾರೆ, ತಿರಸ್ಕರಿಸುತ್ತಾರೆ. ಆದರೆ ಹೆಣ್ಣು ಮಾಯೆಯಲ್ಲ. ಆ ಹೆಣ್ಣು ತಾಯಿಯಾಗಿ ನಮಗೆ ಜೀವ ನೀಡುವ ದೇವತೆ. ಕಪಿಲಸಿದ್ಧ ಮಲ್ಲಿಕಾರ್ಜುನ ಸಿದ್ದರಾಮೇಶ್ವರರು ಹೇಳುತ್ತಾರೆ, ಹೆಣ್ಣು ಪ್ರತ್ಯಕ್ಷ ದೇವತೆ. ಅದಕ್ಕಾಗಿ ನಾವು ಹೆಣ್ಣನ್ನು ಗೌರವಿಸಬೇಕು, ಹೆಣ್ಣನ್ನು ನಾವು ಆರಾಧಿಸಬೇಕು. ಆ ಹೆಣ್ಣು ಇರದಿದ್ದರೆ ನಾವು ಈ ಜಗತ್ತಿನಲ್ಲಿ ಹುಟ್ಟುವುದಿಲ್ಲ, ನಮಗೆ ಜನ್ಮ ಕೊಡುವುದಿಲ್ಲ. ಅಂಥ ಆಶಾ ಒಂದು ಪ್ರವೃತ್ತಿಗಳಿಗೆ ನಮ್ಮ ಮನೋವ್ಯಾಕುಲತೆ ಉಂಟಾಗಿ ನಾವು ದುಃಖಿಗಳಾಗುತ್ತೇವೆ. ಆದ್ದರಿಂದ ಕೊಪ್ಪಳದ ಅಭಿನವ ಗವಿಸಿದ್ದೇಶ್ವರರು ತಮ್ಮ ಮಾತಿನಲ್ಲಿ ಹೇಳುತ್ತಾರೆ, ಜೀವನ ಅಂದರೆ ಏನೂ ಅಲ್ಲ, ಮಣ್ಣಿನಿಂದ ಮಣ್ಣಿನಡೆಗೆ ಸಾಗುವ ಪಯಣ. ಮಣ್ಣಿನಿಂದ ಮಣ್ಣಿನಡೆಗೆ ಸಾಗುವ ಪಯಣ. ನೀನು ಹುಟ್ಟಿದ್ದು ಮಣ್ಣಿನಿಂದ, ನೀನು ಬೆಳೆದದ್ದು ಮಣ್ಣಿನಿಂದ. ಮಣ್ಣಿನಿಂದ ಬಂದೆ, ಮಣ್ಣಿಗೆ ಬಂದೆ, ಮಣ್ಣಿನಲ್ಲೇ ಬೆಳೆದೆ. ಕೊನೆಗೊಂದು ದಿವಸ ನೀನು ಮಣ್ಣಿನಲ್ಲೇ ಮಣ್ಣಾದೆ. ಅಂದರೆ ನಮ್ಮ ಜೀವನ
ಏನೂ ಇಲ್ಲ. ಲೈಫ್ ಈಸ್ ನಥಿಂಗ್ ಬಟ್ ಪ್ರಿಪ್ರೇಷನ್ ಫಾರ್ ಡೆತ್. ಹೀಗೆ ನಾವು ಸಾವಿನ ಸಮೀಪ ಹೋಗುವ ಸಿದ್ಧತೆ ಮಾಡಿಕೊಳ್ಳುತ್ತೇವೆ. ಆದ್ದರಿಂದ ನಾವು ಮಣ್ಣು ಹೆಣ್ಣು ಹೊನ್ನನ್ನು ನಾವು ತಿರಸ್ಕರಿಸಬಾರದು. ನಮ್ಮ ಜೀವನ ಕಟ್ಟುವ ಕೆಲಸ ಮಾಡಬೇಕು ಹೊರತಾಗಿ ಕೆಡುವ ಕೆಲಸವಾಗಬಾರದು. ಈ ಜಗತ್ತನ್ನು ನಿರ್ಮಾಣ ಮಾಡಿದಂಥ ದೇವರನ್ನು ನಾವು ಸ್ಮರಿಸಿ ನಮ್ಮ ಜೀವನ ಹೊಲಸು ಮಾಡಿಕೊಳ್ಳಬಾರದು. ಅಂತ ಭಗವಂತನು ಮಾಡಿಟ್ಟ ಈ ಜಗತ್ತನ್ನು ನಾವು ನೋಡಿ ಸಂತೋಷಪಟ್ಟು ಆನಂದಿಸಬೇಕು. ಅದಕ್ಕಾಗಿ ಯಾರನ್ನೂ ತಿರಸ್ಕರಿಸುವಂತಿಲ್ಲ. ಕಾರಣ ವಿಶ್ವಗುರು ಅನ್ನಬಸವಣ್ಣನವರು 12ನೇ ಶತಮಾನದಲ್ಲಿ ಸ್ತ್ರೀಗೆ ಅನುಭವ ಮಂಟಪ ಕಟ್ಟಿ ಸ್ತ್ರೀಗೆ ಸ್ವಾತಂತ್ರ್ಯ ದೊರಕಿಸಿಕೊಟ್ಟರು. ಸ್ತ್ರೀಯು ಅನುಭವ ಮಂಟಪದಲ್ಲಿ ತಮ್ಮ ಅನುಭವವನ್ನು ಹಂಚಿಕೊಂಡು ಈ ಮಾಯೆಯ ಬಗ್ಗೆ ಚರ್ಚೆ ಮಾಡಿ ಒಂದು ಸ್ಥಿರವಾದ ಅನುಭವಕ್ಕೆ ನಿಶ್ಚಿತಾರ್ಥಕ್ಕೆ ಬರುತ್ತಾರೆ. ಆದ್ದರಿಂದ ಹೆಣ್ಣು ಹೊನ್ನು ಮಾಯೆ ಅಲ್ಲ, ಮನದ ಮುಂದಿನ ಆಸೆಯೇ ಮಾಯೆ ಎನ್ನುತ್ತಾರೆ ಅಲ್ಲಮ ಪ್ರಭುಗಳು. ಹೊನ್ನು ಮಾಯೆ ಎಂಬುವರು ಹೊನ್ನು ಮಾಯೆಯಲ್ಲ, ಹೆಣ್ಣು ಮಾಯೆ ಎಂಬುವರು ಹೆಣ್ಣು ಮಾಯೆಯಲ್ಲ, ಮಣ್ಣು ಮಾಯೆ ಎಂಬುವರು ಮಣ್ಣು ಮಾಯೆಯಲ್ಲ, ಮನದ ಮುಂದಿನ ಆಸೆಯೇ ಮಾಯೆ ಕಾನ ಗುಹೇಶ್ವರ. ಆದ್ದರಿಂದ ಸಂಸಾರ ಹೇಯವೆಂದು ಹೇಳಿ ಜಗತ್ತನ್ನು ಮಿಥ್ಯೆ ಎಂದು ಬಗೆದು ಅವಾಸ್ತವ ಅನ್ನುವುದು ತಪ್ಪು. ಆದ್ದರಿಂದ ಬುದ್ಧಿ ಇಲ್ಲದವರು ಮಾಯೆ ಸರ್ವಸ್ವ ಎಂದು ಬಗೆದು ಹೀನ ಸ್ಥಿತಿಯಲ್ಲಿ ಬದುಕುತ್ತಾರೆ. ಆದರೆ ಅದೇ ಮಾಯೆಯನ್ನು ನಾವು ಆರಾಧಿಸಿದರೆ ಗೌರವಿಸಿದರೆ ನಮ್ಮ ಜೀವನ ಧರ್ಮದ ಕಡೆಗೆ ಸಾಗಿದಾಗ ನಮ್ಮ ಜೀವನ ಪರಮ ಪಾವನವಾಗುತ್ತದೆ. ಆದ್ದರಿಂದ ಹೆಣ್ಣು ಮಣ್ಣು ಹೊನ್ನನ್ನು ನಾವು ತಿರಸ್ಕರಿಸದೆ ದೂರೀಕರಿಸದೆ ಅದಕ್ಕೆ ಅಧೀನವಾಗದೆ ನಮ್ಮ ಅರಿವಿನ ದೀಪದಿಂದ ದುರಾಚಾರದ ನೋಟ ಮಾಟವನ್ನು ಬಿಟ್ಟು ನಾವು ಆ ಶಿವನನ್ನು ಸ್ಮರಿಸಬೇಕು. ಅದಕ್ಕಾಗಿ ಇಂದ್ರಿಯಗಳ ಭೋಗವೇ ಮುಖ್ಯವಲ್ಲ. ಅದಕ್ಕಾಗಿ ಇಂದ್ರಿಯಗಳು ಮನಸ್ಸು ಶರೀರ ಮಾತು ಇವುಗಳನ್ನು ಸ್ವಚ್ಛ ಮಾಡಿಕೊಂಡು ಶುಚಿಯನ್ನಾಗಿ ಮಾಡಿಕೊಳ್ಳಬೇಕು. ಆಕರ್ಷಣೆಗಳು ನಮಗೆ ಹಾವಸೆ ಇದ್ದಂತೆ. ಅದು ಆಕರ್ಷಣೆ ಅದು ಯಾವುದೇ ರೂಪದಲ್ಲಿ ಇರಲಿ, ಹೆಣ್ಣಾಗಿರಲಿ ಮಣ್ಣಾಗಿರಲಿ ಹೊಣ್ಣಾಗಿರಲಿ, ಅವುಗಳಿಗೆ ನಾವು ಸೋತು ಕಾಲು ಜಾರಬಾರದು. ಯಾವ ರೀತಿಯಾಗಿ ಹಾವಸೆಯಲ್ಲಿ ಕಲ್ಲಿನ ಮೇಲೆ ಬೆಳೆದಂಥ ಹಾವಸೆ ಮೇಲೆ ಕಾಲು ಇಟ್ಟಾಗ ಜಾರುತ್ತಾರೆ. ಅವರು ಶ್ರೀಮಂತರೇ ಇರಲಿ ಬಡವರೇ ಇರಲಿ, ಎಲ್ಲರೂ ಜಾರುತ್ತಾರೆ, ಎಲ್ಲರೂ ಸೋಲುತ್ತಾರೆ. ಅದಕ್ಕಾಗಿ ಈ ಮಾಯೆ ಬೆನ್ನು ಹತ್ತಿ ನಾವು ಕಾಲು ಜಾರಬಾರದು, ಸಿಕ್ಕಿ ಹಾಕಿಕೊಳ್ಳಬಾರದು. ನಮ್ಮ ಜೀವನ ಹಚ್ಚು ಹಸಿರಾಗಿರಬೇಕು, ಮನಸ್ಸು ಸ್ವಚ್ಛ ಇರಬೇಕು, ನಮ್ಮ ಮಾತು ಸ್ವಚ್ಛ ಇರಬೇಕು. ಅಂದರೆ ನಮ್ಮ ಇಂದ್ರಿಯಗಳು ಮನಸ್ಸು ತನು ಮನ ಧನ ಶಿವನಿಗೆ ಸಮರ್ಪಿಸಿದಾಗ ನಮ್ಮ ಜೀವನ ಪಾವನವಾಗುತ್ತದೆ. ಆದ್ದರಿಂದ ಮನಸ್ಸಿನ ಹೊಯ್ದಾಟವನ್ನು ನಾವು ಮಾಡಬಾರದು. ಆ ಮನಸ್ಸನ್ನು ಸ್ಥಿರಗೊಳಿಸಿ ಯಾವ ರೀತಿಯಾಗಿ ಅಂದರೆ ತಾವರೆ ಎಲೆ ನೀರಿನಲ್ಲಿಯೇ ಇರುತ್ತದೆ, ನೀರಿನಲ್ಲಿಯೇ ಹುಟ್ಟುತ್ತದೆ. ಆ ನೀರಿನ ನಡುವೆ ಇದ್ದರೂ ತಾವರೆ ನೀರಿನ ಒಂದು ಹನಿಯನ್ನು ಹಚ್ಚಿಕೊಂಡಿರುವುದಿಲ್ಲ. ಆ ತಾವರೆ ನೀರಿನ ಒಂದು ಹನಿಯನ್ನು ಹಚ್ಚಿಕೊಂಡಿರುವುದಿಲ್ಲ, ನೀರ ಹನಿ ಅದಕ್ಕೆ ತಗುಲುವುದಿಲ್ಲ. ಅದರಂತೆ ನಮ್ಮ ಸಂಸಾರ ಸಾಗಬೇಕು. ಯಾವುದೇ ಆಸೆ ಮಾಡಿದರೆ ಬಯಕೆ ಮಾಡಿದರೆ ಅದು ಸಮಾಜದ ಒಪ್ಪಿಗೆ ಇರಬೇಕು, ಯಾರ ಆಕ್ಷೇಪಕ್ಕೂ ಗುರಿಯಾಗಬಾರದು. ಆಸೆ ಎಂಬ ಮಾಯೆಯ ಬೆಲೆಗೆ ಬಿದ್ದವರು ನಮ್ಮದಲ್ಲದ ವಸ್ತುವನ್ನು ಅವರು ತಮ್ಮದೆಂದು ಬಗೆಯುತ್ತಾರೆ. ಆದ್ದರಿಂದ ನಮ್ಮದಲ್ಲದ ವಸ್ತುವನ್ನು ನಾವು ಬಗೆಸಬಾರದು. ಅಂಥ ಒಂದು ಮನಸ್ಸನ್ನು ನಾವು ಮಾಡಿಕೊಂಡು ಸಹಜವಾಗಿ ಸರಳತೆಯಿಂದ ಮಾಯೆಯ ಮೋಹಕ್ಕೆ ಒಳಗಾಗದೆ ಅದಕ್ಕೆ ಅತಿಯಾಗಿ ಅಂಟಿಕೊಳ್ಳದೆ ಅತಿಯಾಗಿ ಹಚ್ಚಿಕೊಳ್ಳದೆ ಭಗವಂತನ
ನಾಮಸ್ಮರಣೆ ಮಾಡಬೇಕು. ಆ ಮಾಯೆಯ ಸಂಸಾರದ ಆವರಣವನ್ನು ಹೊದಿಕೆಯನ್ನು ನಾವು ಕಿತ್ತು ಒಗೆಯಬೇಕು. ಅಂಥ ಸಮೃದ್ಧವಾದಂಥ ನೆಮ್ಮದಿಯ ಜೀವನವನ್ನು ನಾವು ಅನುಸರಿಸಬೇಕು. ಮಾಯೆ ಎಂದರೆ ಈ ಸಂಸಾರ ತುಂಬೆಲ್ಲ ಆವರಿಸಿದೆ ಎನ್ನುವುದಾದರೆ, ಸಂಸಾರ ಎಂಬ ಹೆಣ ಬಿದ್ದಡೆ ತಿನ್ನಬಂದ ನಾಯಿ ಜಗಳ ನೋಡಿರಿ. ನಾಯಿ ಜಗಳವನ್ನು ನೋಡಿ ಹೆಣ ಎದ್ದು ನಗುತ್ತಿದೆ. ಹೀಗೆ ಅಲ್ಲಮರ ವಚನವನ್ನು ನೆನಪಿಸಿಕೊಂಡು